ದ್ವೇಷದ ಭಾಷಣ ರಾಜಕೀಯ ಮತ್ತೆ ಕಾವು ಪಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಸಂಬಂಧ ನೀಡಿರೋ ಪೊಲೀಸ್ ನೋಟಿಸ್ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಪೊಲೀಸ್ ನೋಟಿಸ್ ವಿಚಾರ ಪ್ರಸ್ತಾಪ ಮಾಡಿರೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಈಗ ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಹೆಂಗೆಲ್ಲ ಮಾಡೋಕ್ಕಾಗುತ್ತೆ? ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ನಾವೇನು ಬಾಂಗ್ಲಾದೇಶದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ? ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಪೊಲೀಸ್ ನೋಟಿಸ್. ಸರ್ಕಾರದ ವಿರುದ್ಧ ಮುಗಿಬಿದ್ದ ರಾಜ್ಯ ಬಿಜೆಪಿ ನಾಯಕರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ನಡೆದಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುನ್ನವೇ ಪೊಲೀಸ್ ನೋಟಿಸ್ ನೀಡಲಾಗಿದೆ. ನೋಟಿಸ್ ಅಲ್ಲಿ ಭಾಷಣ ಮಾಡುವಾಗ ಷರತ್ತುಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ. ಇಷ್ಟೇ ಅಲ್ಲದೆ ದ್ವೇಷ ಭಾಷಣ ಮಸೂದೆ 2025 ಅನ್ವಯ ಸದರಿ ಕಾಯ್ದೆ ಉಲ್ಲಂಘನೆ ಆಗದ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಹೋಗಬೇಕು. ತಪ್ಪಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿತ್ತು. ತರೀಕೆರೆ ಪೊಲೀಸ್ ಠಾಣೆಯ ಈ ನೋಟಿಸ್ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇದು ಪ್ರಜಾಪ್ರಭುತ್ವನ ಪೊಲೀಸ್ ರಾಜ್ಯನ? ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶ. ಈ ಪೊಲೀಸ್ ನೋಟಿಸ್ ಖಂಡಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಕರ್ನಾಟಕದಲ್ಲಿರೋದು ಪ್ರಜಾಪ್ರಭುತ್ವನ ಪೊಲೀಸ್ ರಾಜ್ಯನ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರ ಅಂಕಿತ ಬೀಳದೆ ರಾಜ್ಯ ಸರ್ಕಾರದ ಗೆಜೆಟ್ ಅಲ್ಲಿ ಅಧಿಕೃತವಾಗಿ ಪ್ರಕಟಗೊಳ್ಳದೆ ಒಂದು ಮಸೂದೆ ಕಾನೂನು ಆಗೋದಿಲ್ಲ ಎನ್ನುವ ಕನಿಷ್ಠ ಜ್ಞಾನ ಸ್ವಯಂ ಘೋಷಿತ ಸಂವಿಧಾನ ತಜ್ಞರು ವಕೀಲರು ಆಗಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಲ್ಲವೇ ಅಂತ ಟ್ವೀಟ್ ಮೂಲಕ ಪ್ರಶ್ನಿಸಿದ್ದಾರೆ. ಸರ್ಕಾರದ ನಡೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಖಂಡಿಸಿದ್ದಾರೆ. ತರೀಕೆರೆಯಲ್ಲಿ ಭಾಷಣಕ್ಕೂ ಮುನ್ನವೇ ಪೊಲೀಸ್ ನೋಟಿಸ್ ನೀಡಲಾಗಿದೆ. ನಾವು ಯಾವ ರಾಜ್ಯದಲ್ಲಿ ಇದ್ದೇವೆ? ನಾವೇನು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಲ್ಲಿ ಇದ್ದೀವಾ? ದ್ವೇಷ ಭಾಷಣ ಕಾಯ್ದೆ ಮೂಲಕ ರಾಜ್ಯ ಸರ್ಕಾರ ಗುಂಡಾಗಿರಿ ನಡೆಸ್ತಿದೆ ಅಂತ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ತರೀಕೆರೆನಲ್ಲಿ ಭಾಷಣ ಪ್ರಾರಂಭ ಮಾಡೋ ಮುಂಚಿತವಾಗಿ ಹೋಗಿ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ? ನಾವೇನು ಬಾಂಗ್ಲಾದೇಶದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ? ಯಾರೋ ಒಬ್ಬ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋ ಮುಂಚಿತವಾಗಿಯೇ ದ್ವೇಷ ಭಾಷಣ ಮಾಡ್ತಾರೆ ಅಂತೇಳಿ ಇವ್ರು ಹೆಂಗೆ ಅದಕ್ಕೆ ಬರ್ತಾರೆ? ಇವರು ದ್ವೇಷ ಭಾಷಣ ಮಸೂದೆಯಡಿ ನೋಟಿಸ್ ನೀಡಿದ್ದು ತಪ್ಪು. ಎಸ್, ಇದು ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ವಿಕಾಸ್ ಪುತ್ತೂರಿಗೆ ನೋಟಿಸ್ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪರಮ, ದ್ವೇಷ ಭಾಷಣ ಬಿಲ್ ಇನ್ನೂ ಪಾಸ್ ಆಗಿಲ್ಲ, ಯಾಕೆ ಯಾವ ರೀತಿ ಮಾಡಿದ್ದಾರೆ ನೋಡಬೇಕು, ಈ ಬಗ್ಗೆ ಮಾಹಿತಿ ತರಿಸಿಕೊಳ್ತೇನೆ ಅಂತ ಹೇಳಿದ್ರು. ಜಾರಿ ಆಗದೇ ಇರುವಂತ ಕಾಯ್ದೆಯನ್ನ ನಮೂದು ಮಾಡಿ ಆ ನೋಟಿಸ್ ಅನ್ನ ವಿಕಾಸ್ ಅವರು ಕೊಟ್ಟಿದ್ದಾರೆ. ವಿಚಾರ ಮಾಡಿದ್ದಾರೆ. ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲಲ್ಲ. ಅದು ಯಾಕೆ, ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ? BNSS ಅಲ್ಲಿ ಇರುವಂಥ ಪ್ರೊವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ಇನ್ನು ಕಾಂಗ್ರೆಸ್ ನಾಯಕರು ಪೊಲೀಸ್ ನೋಟಿಸ್ ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮಧು ಬಂಗಾರಪ್ಪ ಕಮಲ ಕಲಿಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ, ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ, ಹೇಟ್ ಸ್ಪೀಚ್ ಬಗ್ಗೆ ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವುದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ. ಅದನ್ನ ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ, ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಇವರೆಲ್ಲರೂ? ಈಗ ಯಾರೇ ದ್ವೇಷ ಭಾಷಣ ಮಾಡಿದರೆ ಹೆಂಗೆಲ್ಲ ಮಾಡೋಕ್ಕಾಗುತ್ತೆ? ಅದನ್ನು ಕಾನೂನು ರೀತಿಯಲ್ಲಿ ತಗೊಳ್ಬೇಕಾಗುತ್ತೆ. ಹಾಕಿದ್ದಾರೆ ಅಂದರೆ ಅದೇನು ಆರ್ಡರ್ ಯಾವ ರೀತಿಯಲ್ಲಾಗಿದೆ ಅದನ್ನು ನೋಡಬೇಕು. ಇದು ಹೊಸ ಕಾನೂನು ಇರೋದ್ರಿಂದ ಹೊಸ ಪೊಲೀಸವ್ರಿಗೂ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದು ಕೊರತೆ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ನಾನು ಅದನ್ನ ನೋಡ್ತೀನಿ. ಇದು ತರೀಕೆರೆ ವಿಚಾರ ಇರೋದ್ರಿಂದ ಈಗ ನೀವು ಹೇಳಿದ್ರಿ ನನಗದು. ತರೀಕೆರೆ ಪೊಲೀಸರು ನೀಡಿರುವ ನೋಟಿಸಿಂದ ಇಷ್ಟು ದಿನ ತಣ್ಣಗಿದ್ದ ದ್ವೇಷ ಭಾಷಣ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಪೊಲೀಸರು ನೀಡಿದ ನೋಟಿಸ್ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮತ್ತೊಂದು ಸುತ್ತಿನ ಸಮರಕ್ಕೆ ನಾಂದಿ ಹಾಡಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.